ರಾಜ್ಯಾದ್ಯಂತ ಆಟೋ ಚಾಲಕರು ಭಾರಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಕುಸಿತ, ಈಗ ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಕಂಗಾಲು. ಜಿಲ್ಲಾಡಳಿತ ಸ್ಟಾಕ್ ಇದೆ ಎಂದರು ಸ್ಟೇಷನ್ ಮಾಲೀಕರಿಂದ ನೋ ಸ್ಟಾಕ್ ಬೋರ್ಡ್ ಪ್ರದರ್ಶನ. ದರ ಏರಿಕೆಯಾದ ಕೆಲವೇ ಗಂಟೆಗಳಲ್ಲಿ ಗ್ಯಾಸ್ ಪ್ರತ್ಯಕ್ಷ, ಮಾಲೀಕರ ಈ ದಂಧೆಗೆ ಕಡಿವಾಣ ಯಾರಿಂದ? ಆಟೋ ಇಎಂಐ ಕಟ್ಟಲಾಗ್ತಿಲ್ಲ, ಜೀವನ ನಡೆಸಲು ಸಾಧ್ಯವಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿರೋ ಚಾಲಕರು. ಅಧಿಕೃತ ಪ್ರಕಟಣೆ ಕೇವಲ ಕಾಗದಕ್ಕಷ್ಟೇ ಸೀಮಿತವೇ? ಲೂಟಿ ಮಾಡುತ್ತಿರುವ ಮಾಲೀಕರ ವಿರುದ್ಧ ಕ್ರಮ ಯಾವಾಗ? ಸರ್ಕಾರಿ ರಿಯಾಯಿತಿ ದರದಲ್ಲಿ ಗ್ಯಾಸ್ ನೀಡದಿದ್ದರೆ ರಸ್ತೆಗಿಳಿಯುವುದಾಗಿ ಆಟೋ ಚಾಲಕರು ಎಚ್ಚರಿಕೆ. ಚಾಲಕರ ಗೋಳು ಕೇಳುವವರೇ ಇಲ್ಲವೇ ಎಂಬಂತಾಗಿದೆ. ಗ್ಯಾಸ್ ಸ್ಟೇಷನ್ ಮಾಲೀಕರ ಅಟ್ಟಹಾಸಕ್ಕೆ ಬ್ರೇಕ್ ಯಾವಾಗ? ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಕುಸಿತ ಕಂಡಿದ್ದ ಆಟೋ ಚಾಲಕರು ಈಗ ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಕಂಗಾಲಾಗಿದ್ದಾರೆ. ಜಿಲ್ಲಾಡಳಿತ ಸ್ಟಾಕ್ ಇದೆ ಅಂತ ಬೋರ್ಡ್ ಹಾಕಿದ್ರು, ಸ್ಟೇಷನ್ ಮಾಲೀಕರು ನೋ ಸ್ಟಾಕ್ ಬೋರ್ಡ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ದರ ಏರಿಕೆಯಾದ ಕೆಲವೇ ಗಂಟೆಗಳಲ್ಲಿ ಗ್ಯಾಸ್ ಪ್ರತ್ಯಕ್ಷ ಆಗಿದೆ. ಮಾಲೀಕರ ಈ ದಂಧೆಗೆ ಕಡಿವಾಣ ಯಾರಿಂದ ಎಂಬುದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಆಟೋ ಇಎಂಐ ಕಟ್ಟಲಾಗ್ತಿಲ್ಲ, ಜೀವನ ನಡೆಸೋಕು ಸಾಧ್ಯವಾಗ್ತಿಲ್ಲ ಅಂತ ಆಟೋ ಚಾಲಕರು ಕಣ್ಣೀರಿಡ್ತಾ ಇದ್ದಾರೆ. ಇತ್ತ ಅಧಿಕೃತ ಪ್ರಕಟಣೆ ಕೇವಲ ಕಾಗದಕ್ಕಷ್ಟೇ ಸೀಮಿತನ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ. ಲೂಟಿ ಮಾಡ್ತಿರೋ ಮಾಲೀಕರ ವಿರುದ್ಧ ಕ್ರಮ ಯಾವಾಗ? ಸರ್ಕಾರ ರಿಯಾಯಿತಿ ದರದಲ್ಲಿ ಗ್ಯಾಸ್ ನೀಡದಿದ್ರು ರಸ್ತೆಗಿಳಿಯುವುದಾಗಿ ಆಟೋ ಚಾಲಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಚಾಲಕರ ಗೋಳು ಕೇಳೋರೇ ಇಲ್ವಾ ಎಂಬಂತಾಗಿದೆ. ಗ್ಯಾಸ್ ಸ್ಟೇಷನ್ ಮಾಲೀಕರ ಅಟ್ಟಹಾಸಕ್ಕೆ ಬ್ರೇಕ್ ಯಾವಾಗ ಅಂತ ಹೇಳ್ತಿದ್ದಾರೆ ಆಟೋ ಚಾಲಕರು. ಕರ್ನಾಟಕ ರಾಜ್ಯದಾದ್ಯಂತ ಆಟೋ ಚಾಲಕರಿಗೆ ಸಂಕಷ್ಟ ಆಗ್ತಾ ಇದೆಯಾ? ಇದರಿಂದ ಆಟೋ ರಿಕ್ಷಾ ಚಾಲಕರ ಬದುಕು ದುಸ್ತರ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದಾಗಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಇದರ ಜೊತೆಗೆ ಎಂಜಿ ಮತ್ತು ಆಟೋ ಎಲ್ಪಿಜಿ ಅನಿಲ ದರದಲ್ಲಿನ ಏರಿಕೆ ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಶೋಚನೀಯ ಸ್ಥಿತಿಗೆ ತಂದಿದೆ. ಜಿಲ್ಲಾಡಳಿತದ ಸೂಚನೆಗಳನ್ನ ಧಿಕ್ಕರಿಸಿ ಗ್ಯಾಸ್ ಸ್ಟೇಷನ್ ಮಾಲೀಕರು ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಏರಿಕೆ ಮಾಡ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜಿಲ್ಲಾಡಳಿತವು ಇತ್ತೀಚೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ಗ್ಯಾಸ್ ದಾಸ್ತಾನು ಇದೆ ಅಂತ ಅಧಿಕೃತ ಪ್ರಕಟಣೆಯನ್ನ ನೀಡಿದೆ. ಆದ್ರೆ ವಾಸ್ತವ ಸ್ಥಿತಿ ಇದಕ್ಕೆ ತದ್ವಿರುದ್ಧ ಆಗಿದೆ. ಗ್ಯಾಸ್ ತುಂಬಿಸಲು ಹೋದ್ರೆ ಸ್ಟೇಷನ್ ಮಾಲೀಕರು ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕ್ತಿದ್ದಾರೆ, ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಬೆಲೆ ಏರಿಕೆಯಾದ ಕೆಲವು ಗಂಟೆಗಳಲ್ಲಿ ಗ್ಯಾಸ್ ಲಭ್ಯ ಆಗ್ತಾ ಇದೆ. ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡ್ತಿರೋ ಲೂಟಿ ಅಂತ ಹೇಳ್ತಿದ್ದಾರೆ ಚಾಲಕರು. ಇದನ್ನ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಉದ್ದೇಶ ಪೂರ್ವಕವಾಗಿಯೇ ಸ್ಟೇಷನ್ ಮಾಲೀಕರು ಲೂಟಿ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಈ ಕುರಿತು ಜಿಲ್ಲಾಡಳಿತವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಆಟೋ ಚಾಲಕರ ಸಂಕಷ್ಟ ಅಷ್ಟಿಷ್ಟಲ್ಲ ಅಂತಾನೆ ಹೇಳ್ಬೋದು. ಶಕ್ತಿ ಯೋಜನೆಯಿಂದಾಗಿ ಪ್ರಯಾಣಿಕರಿಲ್ಲದೆ ಬಾಡಿಗೆಗೆ ಪರದಾಡುವಂತಾಗಿತ್ತು. ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಕೂಡ ದುಡಿದ ಹಣ ಗ್ಯಾಸ್ ಖರೀದಿಗೆ ಸಾಕಾಗ್ತಿಲ್ಲ ಅಂತ ಚಾಲಕರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಅನೇಕರು ಸಾಲ ಮಾಡಿ ಆಟೋ ಖರೀದಿಸಿದ್ದು ಕಂತು ಕಟ್ಟೋಕು ಸಹ ಸಾಧ್ಯವಾಗ್ತಿಲ್ಲ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರೋ ಆಟೋ ಚಾಲಕರ ಸಂಘದ ಮುಖಂಡರಾದಂತಹ ರಮೇಶ್ ಅವರು, ಜಿಲ್ಲಾಡಳಿತವು ಕೂಡಲೇ ಮಧ್ಯಪ್ರವೇಶ ಮಾಡಿ ಗ್ಯಾಸ್ ಸ್ಟೇಷನ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ದಿದ್ರೆ ನಾವು ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಸರ್ಕಾರವು ಆಟೋ ಚಾಲಕರಿಗೆ ನಮ್ಮ ಹೆಸರು ಜೈಲಾನಿ ಅಂತ. ಇದು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬರತೈತ್ರಿ ಸರ್. ಮತ್ತು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬಂದೆ ಗ್ಯಾಸ್ ದರಾನ ಹೆಚ್ಚಾಗಿದ್ದು. ನಂಬರ್ ಎಲ್ಲೇ ಹೋಗಿದಂದ್ರೆ ಗ್ಯಾಸ್ ಪಂಪ್ದಾಗ ಗ್ಯಾಸ್ ಸಿಗುವಂತ. ಆಮೇಲೆ ಎಲ್ಲಾ ಇದು ಸಮಸ್ಯೆ ಏನಾರ ಐತೆ
ಹ್ಮ್. ಎಸ್, ಆಟೋ ಚಾಲಕರು ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಅಂತ ಆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಆಟೋ ಚಾಲಕರ ವಿಶೇಷ ಸಹಾಯಧನ ಅಥವಾ ರಿಯಾಯಿತಿ ದರದಲ್ಲಿ ಗ್ಯಾಸ್ ಪೂರೈಸುವಂತೆ ಅವರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಆಟೋ ಚಾಲಕರ ಈ ಗೋಳನ್ನ ಕೇಳೋರೆ ಇಲ್ಲ ಎಂಬಂತಾಗಿದೆ. ಎಸ್, ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ವರದಿಗಾರರಾದ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗನಗೌಡ ಪಾಟೀಲ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರ ಸ್ಥಿತಿ ಈಗ ಹೇಗಿದೆ? ಸುರೇಖ, ಏನು ಬೆಳಗಾವಿಯಲ್ಲಿ ಕೂಡ ಏನು ಆ, ಏನು ಯುದ್ಧದ ಪರಿಸ್ಥಿತಿ ಕೂಡ ಇಲ್ಲಿಯೂ ಕೆಲವೊಂದಷ್ಟು ಆಟೋಗಳ ಮೇಲೆ ಕೂಡ ಪರಿಣಾಮ ಬೀರಿರುವಂತದ್ದು. ಯಾಕಂತಂದ್ರೆ ಏನು ನಗರದಲ್ಲಿ ಇರುವಂತ ಏನು LPG ಸಿಲಿಂಡರ್ ಕೂಡ ಏನು ಆಟೋಗಳಿಗೆ ಸಿಗ್ಬೇಕಾಗಿತ್ತು, ಅದು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಈಗ ಕಷ್ಟಕರ ಅಂತ ಹೇಳಿ ಏನು ಆಟೋ ಚಾಲಕರು ಕೂಡ ಈಗ ಸಂಕಷ್ಟದಲ್ಲಿ ಇರುವಂತದ್ದು. ಬೆಳಗಾವಿಯಲ್ಲಿ ನಗರದಲ್ಲಿ ಕೂಡ LPG ಗ್ಯಾಸ್ಗಳು ಅಂದ್ರೆ LPG ಆಟೋಗಳಿಗೆ ಕೂಡ ಕಷ್ಟ ಆಗ್ತಾ ಇರುವಂತದ್ದು ಸುರೇಖ. ಅಲ್ಲಿನ ಚಾಲಕರು ಏನ್ ಹೇಳ್ತಿದ್ದಾರೆ ಈಗ? ಈಗ ಏನು ಅಂತಂದ್ರೆ ಇರುವಂತ ಏನು ಸ್ಟಾಕ್ ಇರುವಂತವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರೈವೇಟ್ ಅಂದ್ರೆ ಖಾಸಗಿ ಇರುವಂತ ಬಂಕ್ನವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ದುಡ್ಡನ್ನ ತೆಗೆದುಕೊಳ್ಳುವಂತ ಕೆಲಸ ಕೂಡ ಈಗ ಖಾಸಗಿಯವರು ಮಾಡ್ತಾ ಇರುವಂತದ್ದು. ಹೀಗಾಗಿ ಏನು ಖಾಸಗಿ ಪಂಪ್ಗಳು ಕೂಡ ಈಗ ಲೂಟಿಗೆ ಇಳಿದಿದಾವ ಅಂತೇಳಿ ಈಗ ಜನ ಏನು ಆಟೋ ಚಾಲಕರು ಕೂಡ ಆಕ್ರೋಶವನ್ನ ವ್ಯಕ್ತ ಮಾಡಿರುವಂತದ್ದು. ಏನಂತಂದ್ರೆ ನಾವು ಕೂಡ ಈಗ ಕಷ್ಟದಲ್ಲಿದ್ದೀವಿ, ಹಾಗಾಗಿ ನಾವು ಏನು ವಾಹನವನ್ನ ಮೇಂಟೈನ್ ಮಾಡೋದು ಆಗಿರ್ಬೋದು ಅಥವಾ ಇನ್ನಿತರ LPG ಯನ್ನ ಹಾಕೊಂಡು ಇಲ್ಲಿ ವಾಹನವನ್ನ ನಡೆಸ್ತಾ ಇದೀವಿ. ಹಾಗಾಗಿ ನಾವು ಇದನ್ನೆಲ್ಲ ಹೊರೆಯನ್ನ ಏನು ಬರ್ತಾ ಇರುವಂತ ಸವಾರರ ಮೇಲೆ ಹಾಕ್ಲಿಕ್ಕೆ ಆಗಂಗಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇದನ್ನೆಲ್ಲ ನೋಡೋದಾದ್ರೆ ಮಧ್ಯ ಪ್ರವೇಶಿಸ್ಬೇಕಂತೇಳಿ ಸರ್ಕಾರಕ್ಕೂ ಕೂಡ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈಗ ಜಿಲ್ಲಾಡಳಿತ ಕೂಡ ಈಗ ಇದ್ರ ಬಗ್ಗೆ ಏನಾದ್ರೂ ಕ್ರಮವನ್ನ ವಹಿಸ್ಬೇಕು ಅಂತ ಹೇಳಿ ಈಗ ಆಟೋ ಚಾಲಕರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಸುರೇಖ. ಅಂದ್ರೆ ಇಲ್ಲಿ ನಾಗನಗೌಡ ಅವರೇ, ಏನಾಗಿದೆ ಅಂದ್ರೆ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದ ಮಾಲೀಕರು ಈಗ ಸಡನ್ ಆಗಿ ಬೆಲೆ ಏರಿಕೆ ಆಗ್ತಿದ್ದಾಗೇನೆ ಸ್ಟಾಕ್ ಇದೆ ಅಂತ ಅನ್ನೋದನ್ನ ತೋರಿಸ್ತಾ ಇರುವಂತದ್ದು. ಇದು ಉದ್ದೇಶ ಪೂರ್ವಕವಾಗಿಯೇ ಅಂತಾನೆ ಆಟೋ ಚಾಲಕರು ಹೇಳ್ತಿದ್ದಾರೆ. ಇದ್ರ ಬಿಸಿ ಎಷ್ಟು ಮಟ್ಟಿಗಿದೆ ಅಲ್ಲಿ? ಏನು ಸುರೇಖ, ಯಾಕಂತಂದ್ರೆ ಇರುವಂತ ಏನು ಸ್ಟಾಕ್ ಇರುವಂತವ್ರು ಕೂಡ ಈಗ ಯಾವ ರೀತಿ ಈಗ ಆಟೋ ಚಾಲಕರ ಲೂಟಿ ಮಾಡ್ತಾ ಇದಾರೆ ಅಂತಂದ್ರೆ ಏನು ಆಟೋ ಚಲಕರಿಗೆ 10-20 ರೂಪಾಯಿ ಅಂದ್ರೆ 5 ರಿಂದ 10 ರೂಪಾಯಿ 12 ರೂಪಾಯಿ ಕೂಡ ಕೆಲವೊಂದಷ್ಟು ನಿಗದಿತವಾಗಿ ಇಷ್ಟೇ ತಗೊಳ್ಬೇಕಂತ ಹೇಳಿ ಇದ್ರೂ ಕೂಡ ಆ ನಿಯಮವನ್ನ ಮೀರಿ ಅಂದ್ರೆ ಬಾಯಿಗೆ ಬಂದಂತ ರೀತಿಯಲ್ಲಿ ಕೆಲವೊಂದಷ್ಟು ಬಂಕ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಈಗ ದುಡ್ಡನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದನ್ನೆಲ್ಲ ಚಾಲಕರು ಕೂಡ ಹೊರೆಯನ್ನ ಆಗ್ತಾ ಇದೆ ಅಂತ ಹೇಳಿ ಕೂಡ ಈಗ ಬೆಳಗಾವಿ ನಗರದ ಆಟೋ ಸಂಘದವರು ಕೂಡ ಒಂದು ಅಳಲನ್ನ ತೋಡಿಕೊಂಡಿರುವಂತದ್ದು. ಎಸ್ ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಚ್ಚು ಬರತೈತ್ರಿ ಸರ್, ಮತ್ತು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬಂದೆ ಗ್ಯಾಸ್ ದರಾನ ಹೆಚ್ಚಾಗಿದ್ದು. ನಂಬರ್ ಎಲ್ಲೇ ಹೋಗಿದಂದ್ರೆ ಗ್ಯಾಸ್ ಪಂಪ್ದಾಗ ಗ್ಯಾಸ್ ಸಿಗುವಂತ. ಆಮೇಲೆ ಎಲ್ಲಾ ಇದು ಸಮಸ್ಯೆ ಏನಾರ ಐತೆ ಜಿಲ್ಲಾ
ಎಸ್ ಇದ್ರ ಬಗ್ಗೆ ಬೆಂಗಳೂರಿನ ಆಟೋ ಸೇನೆ ಸಂಘಟನೆಯ ಕಾರ್ಯದರ್ಶಿಯಾದಂತ ಮುತ್ತುರಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ ಅನ್ನೋದನ್ನ ಅವರಿಂದಾನೇ ನಾವು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇದಕ್ಕೂ ಹಿಂದೆ ಆಟೋ ಚಾಲಕರಿಗೆ ಇದೇ ರೀತಿ ಶಕ್ತಿ ಯೋಜನೆಯಿಂದ ತೊಂದರೆ ಆಗಿತ್ತು. ಈಗ ಮತ್ತೆ ಈ ಗ್ಯಾಸ್ ದರ ಏರಿಕೆ ಆಗಿದೆ, ಮತ್ತೆ ಆಟೋ ಚಾಲಕರ ಮೇಲೆ ಹೊಡೆತ ಬೀಳ್ತಾನೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮೇಡಮ್, ಇದು ಕೇವಲ ಶಕ್ತಿ ಯೋಜನೆ ಮಾತ್ರ ಅಲ್ಲ. ನಮ್ಗೆ ಶಕ್ತಿ ಯೋಜನೆ ಪೂರ್ವದಲ್ಲಿ ಸಾಕಷ್ಟು ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಅಂದ್ರೆ ಇಲ್ಲಿಗಲ್ ಅನಧಿಕೃತವಾಗಿ ನಗರದಲ್ಲಿ ಒಂದು ದುಡಿಮೆ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿಯಿಂದನೂ ಕೂಡ ದೊಡ್ಡ ಹೊಡೆತ. ಶಕ್ತಿ ಯೋಜನೆಕ್ಕಿಂತ ಪೂರ್ವದಲ್ಲಿ ಮೆಟ್ರೋ ಎಲ್ಲಾ ಕಡೆ ಮೆಟ್ರೋ ಆರಂಭ ಆಯ್ತು, ಅದರಿಂದನೂ ಕೂಡ ದುಡಿಮೆ ಕುಗ್ಗಿತ್ತು. ಅದಾಗಿದ್ಮೇಲೆ ಶಕ್ತಿ ಯೋಜನೆ ಮತ್ತೆ ಅದ ನಂತರಕ್ಕೆ ಇವಾಗ ಈಗ ವೈಟ್ ಬೋರ್ಡ್ ಇಂದ ಇಲ್ಲಿಗಲ್ ಆಟೋಗಳು ಓಡ್ತಾ ಇದಾವೆ. ವೈಟ್ ಬೋರ್ಡ್ ಇಂದ ಕೆಲವೊಂದು ಓಡ್ತಾ ಇದಾವೆ, ಅದರಿಂದನೂ ಹೊಡ್ತಾ. ನಮ್ಗೆ ದುಡಿಮೆ ಮಾರಕವಾಗಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಮೇಡಮ್. ಪ್ರತಿ ಒಂದು ಹಂತದಲ್ಲೂ ಕೂಡ ನಾವು ಸವಾಲುಗಳನ್ನ ಎದುರಿಸ್ತಿದ್ದೇವೆ. ಅದ್ರಲ್ಲೂ ಕೂಡ ಈಗ ಚಾಲಕರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಅನಿಲ ಸಾಗಾಣಿಕೆ ಕೊರತೆಯಿಂದನೂ ಕೂಡ ಇವತ್ತು ಚಾಲಕ ನೋಡಿ ಒಂದು ದಿನ ದುಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಚಾಲಕನ ಜೀವನ ಯಾವ ರೀತಿ ಆರಂಭ ಆಗುತ್ತೆ ಮೇಡಮ್. ಬೆಳಗ್ಗೆ ಬರ್ತೀವಿ, ಗ್ಯಾಸ್ ಹಾಕ್ಸ್ಕೊಂತೀವಿ, ಇಷ್ಟು ಒಂದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ದಾಖಲಾತಿಗಳ ಸಮಸ್ಯೆ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಯಿಂದ ಆಗಿರ್ಬೋದು, ಶಕ್ತಿ ಯೋಜನೆಯಿಂದ ಆಗಿರ್ಬೋದು, ಮತ್ತೆ ಮೆಟ್ರೋದಿಂದ ಆಗಿರ್ಬೋದು, ಸಾಕಷ್ಟು ಸವಾಲುಗಳನ್ನ ಎದುರಿಸಿ ನಾವು ದುಡಿಮೆ ಮಾಡ್ಕೊಂಡು ನಮ್ಮ ಕುಟುಂಬ ಜವಾಬ್ದಾರಿನ ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ಜೀವನ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ. ಅದ್ರಲ್ಲೂ ಈ ದಿನದ ಪರಿಸ್ಥಿತಿ ಏನು, ಯುದ್ಧ ನಡೆದು ಮಧ್ಯಪ್ರಾಚ್ಯದ ಒಂದು ಇದರಲ್ಲಿ ಯುದ್ಧ ನಡೆದಿದೆ. ಯುದ್ಧ ನಡೆದಿರೋ ಒಂದು ಬಿಸಿ ನಮ್ಮ ದೇಶಕ್ಕೆ, ನಮ್ಮ ರಾಜಧಾನಿಯ ನಮ್ಮ ರಾಜ್ಯಾದ್ಯಂತ ಅದು ಒಂದು ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಯುದ್ಧ ನಡೆದು ಇವತ್ತಿಗೆ 33 ದಿನ ಆಯ್ತು ಮೇಡಮ್. ಆದ್ರೆ 33 ದಿನಗಳಿಂದ ಇಲ್ಲದ ಕೊರತೆ ಈ 2-3 ದಿನ ಈ ಒಂದು ವಾರದಲ್ಲಿ ಹೆಚ್ಚಾಗತ್ತೆ ಅನ್ನಕ್ಕೆ ಏನ್ ಕಾರಣ? ಇಷ್ಟು ದಿನ ಯಾವುದೇ ಸಮಸ್ಯೆ ಬರ್ಲಿಲ್ಲ ಮೇಡಮ್ ನಮ್ಗೆ. ಈಗ ಸಮಸ್ಯೆ ಹೆಚ್ಚಾಗಿದೆ. ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ ಮೇಡಮ್, ಇವಾಗ ನಮ್ಗಾಗಿರೋ, ಯಾಕಂದ್ರೆ ನಾವು ನಗರಾದ್ಯಂತ ನಾವು ಸುತ್ತುವರಿಸ್ತೀವಿ. ನಾವು ನಿಲ್ಲಲ್ಲ, ಕೂತಲ್ಲಿ ಕೂಡಂಗಿಲ್ಲ. ನಗರದ ಎಲ್ಲಾಡಿನೂ ನಾವು ಸಂಚಾರ ಮಾಡ್ತೀವಿ. ನಿತ್ಯ ನಿರಂತರವಾಗಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರೋದ್ರಿಂದ ಎಲ್ಲಾ ನಗರ ಭಾಗಗಳಲ್ಲಿ, ಎಲ್ಲಾ ಒಂದು ಏರಿಯಾಗಳಲ್ಲಿ ಓಡಾಡೋದ್ರಿಂದ ನಮ್ಗೆ ಕೆಲವು ಶಂಕಿತವಾದ, ಅನುಮಾನಾಸ್ಪದವಾದ ಕೆಲವು ಮಾಹಿತಿಗಳು ಸಿಕ್ಕಿದಾವೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೋಡಿ, ಮನೆ ಸಿಲಿಂಡರ್ ಅಂದ್ರೆ ಗೃಹ ಬಳಕೆ ಸಿಲಿಂಡರ್ ಅಲ್ಲಿ ಕೊರತೆ ಕಂಡು ಬಂತು. ಅಲ್ಲಿ ಸರದಿ ಸಾಲಿನಲ್ಲಿ ನಿಂತುಕೊಂಡು ಒಂದು ಸಿಲಿಂಡರ್ ನ ಪಡೆದುಕೊಳ್ಳುವಂತ, ಅಲ್ಲಿ ಹರಸಾಹಸ ಪಡುವಂತ ಪರಿಸ್ಥಿತಿ ಎದುರಿಸ್ತಾ ಇದ್ರು ಎಲ್ಲ ಗೃಹ ಬಳಕೆ ಸಿಲಿಂಡರ್ ಅಲ್ಲಿ. ಅದಾಗಿದ್ಮೇಲೆ ದೊಡ್ಡ ದೊಡ್ಡ ರೆಸಾರ್ಟ್ ಗಳಿಗೆ ಬಳಸುವಂತಹ, ದೊಡ್ಡ ದೊಡ್ಡ 5 ಸ್ಟಾರ್ 3 ಸ್ಟಾರ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಿಗೆ, ದೊಡ್ಡ ದೊಡ್ಡ ಹೋಟೆಲ್ ಗಳಿಗೆ ಬಳಸುವಂತಹ ಕಮರ್ಷಿಯಲ್ ಸಿಲಿಂಡರ್ ನ ತಾತ್ಕಾಲಿಕವಾಗಿ ಅದನ್ನ ಕಡಿಮೆ ಮಾಡ್ಲಾಯ್ತು. ಅವರು ದೊಡ್ಡವರು ಅಂತ ಹೇಳಿದ್ರೆ ಏನು, ದುಡ್ಡು ಇರೋರು ಅಂತ ಅರ್ಥ. ಏನಾಗತ್ತೆ, ನಮ್ಗೆ ಸಾಧಾರಣವಾಗಿ ನಮ್ಗೆ ಸಾಗಾಣಿಕೆ ಆಟೋ ಯಾವುದೇ ಒಂದು ಬಂಕ್ಗಳಲ್ಲಿ ಕ್ಯೂ ಇಲ್ಲದೇನೆ ನಮ್ಗೆ ಸುಲಭವಾಗಿ ಗ್ಯಾಸ್ ಸಿಗ್ತಾ ಇತ್ತು. ಈ ಒಂದು ವಾರದಲ್ಲಿ ಏನಾಗ್ತಾ ಇದೆ, ಎಲ್ಲ ಒಂದು ಕಡೆಗೆ ಈ ಇಂಧನ ಖಾತೆಗೆ ಸಂಬಂಧಪಟ್ಟಂತ ಸಚಿವರಾಗಿರ್ಬಹುದು, ಇಂಧನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಇವ್ರು ಏನಾದ್ರೂ ಒಂದು ಅಕ್ರಮ ಕಳ್ಳ ಮಾರಾಟದಲ್ಲಿ ಏನಾದ್ರು ತೊಡಗಿದಾರೆ ಅನ್ನೋ ಒಂದು ಶಂಕೆ ಇದೆ. ಅಂದ್ರೆ ಸರ್ ಇಲ್ಲಿ ಸಡನ್ ಆಗಿ ಉದ್ದೇಶ ಪೂರ್ವಕವಾಗಿಯೇ ಅಂದ್ರೆ ಮುಂಚೆ ನೋ ಸ್ಟಾಕ್ ಬೋರ್ಡ್ ಅಂತ ಹಾಕಿದ್ದ ಮಾಲೀಕರು ಈಗ ಸಡನ್ ಆಗಿ ಗ್ಯಾಸ್ ದರ ಏರಿಕೆ ಆಗ್ತಿದ್ದಾಗೇನೆ ಅದನ್ನ ಮತ್ತೆ ಸ್ಟಾಕ್ ಇದೆ ಅಂತ ಆಗ್ತಿರುವಂತದ್ದು ಅಂತ ಕೆಲವೊಂದು ಆಟೋ ಚಾಲಕರು ಹೇಳ್ತಾ ಇರುತ್ತದು. ಇದು ಉದ್ದೇಶ ಪೂರ್ವಕವಾಗಿ ಆಟೋ ಚಾಲಕರ ಮೇಲೆ ಹೊಡೆತ ಬೀಳುವಂತೆ ಮಾಡ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಉದ್ದೇಶ ಪೂರ್ವಕವಾಗಿಯೂ ಹೌದು, ಕಳ್ಳ ಮಾರಾಟ ಸಾಗಾಣಿಕೆ ಕೂಡ ಹೌದು ಮೇಡಮ್. ಈ LPG ಕಮರ್ಷಿಯಲ್ ಸಿಲಿಂಡರ್ ಭರ್ತಿ ಮಾಡೋಗೋಸ್ಕರ ನಮ್ಗೆ ಯಾವ್ದೇ ರೀತಿ ಇಷ್ಟು ದಿನ ಕೊರತೆ ಆಗಿಲ್ಲ. ಯುದ್ಧ ನಡೆದು 33ನೇ ದಿನ ಆದ್ರೂ ಕೂಡ ಏನಾಯ್ತು, ಅದನ್ನೇ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಕೆಲವು ವ್ಯವಸ್ಥೆಗಳನ್ನ ಕೆಲವು ಅಧಿಕಾರಿಗಳು ಸಂಬಂಧಪಟ್ಟವರು ದುರ್ಬಳಕೆನೆ ಮಾಡಿದ್ರು. ಅದ್ರಲ್ಲೂ ಕೂಡ ಒಂದು ದುಡ್ಡು ಮಾಡುವ ಒಂದು ಕಳ್ಳು ಮಾರಾಟ ದಂಧೆಗಳಿದ್ರು ಅಂತ ಹೇಳ್ಬೋದು. ಹಿಂದೆ ತಾವೆಲ್ಲರೂ ಈ ಪರಿಸ್ಥಿತಿನ ಒಂದು ಮೆಡಿಸಿನ್ ವಿಚಾರದಲ್ಲಾಗ್ಲಿ, ವೈದ್ಯಕೀಯ ವಿಚಾರದಲ್ಲಾಗ್ಲಿ, ಆರೋಗ್ಯ ವಿಚಾರದಲ್ಲಾಗ್ಲಿ ತಾವು ಕಂಡಿದ್ದೀರಾ, ಹೆದರ್ಸಿದ್ರ ಕೂಡ. ಈಗಲೂ ಕೂಡ ಯಾವ್ದಾದ್ರು ಒಂದು ವಿಚಾರ ಸಮಸ್ಯೆ ಅಂತ ಬಂದಾಗ ಅದನ್ನ ದುರ್ಬಳಕೆ ಮಾಡಿ, ಅದನ್ನ ಕಳ್ಳ ಮಾರುಕಟ್ಟೆ ಒಂದು ಮಾರ್ಕೆಟಿಂಗ್ ಮಾಡಿ ಅದನ್ನ ದಂಧೆ ಮಾಡ್ಕೊಂಡು ದುಡ್ಡು ಮಾಡುವಂತ ಈ ಕಳ್ಳ ಕದಿಮರು ಹೆಚ್ಚಾಗಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಇರ್ತಾರೆ, ರಾಜಕೀಯದವರು ಇನ್ವಾಲ್ವ್ ಇರ್ತಾರೆ, ಈ ದಲ್ಲಾಳಿಗಳು ಕೂಡ ಇನ್ವಾಲ್ವ್ ಇರ್ತಾರೆ. ಫೈನಲಿ ನಮ್ಗೆ ಏನ್ ಸಮಸ್ಯೆ ಆಗ್ತಿದೆ, ಕೊರತೆ ಯಾವ್ದ್ರಿಂದ ಬರ್ತದೆ ಅಂತ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
ಕಳ್ಳ ಮಾರಾಟ ಅಂದ್ರೆ ಬ್ಲಾಕ್ ಆಗಿ ಸಿಲಿಂಡರ್ ಮಾರಾಟ ಆಗಿರ್ತ ಕಾರಣ ನಮ್ಮ ಆಟೋ ಚಾಲಕರಿಗೆ ಆಟೋ ಒಂದು ಗ್ಯಾಸ್ ಕೊರತೆ ಆಗ್ತದೆ ಮೇಡಮ್ ದಿನದಲ್ಲಿ. ಇದೆಲ್ಲದಕ್ಕೂ ದೊಡ್ಡ ಕಾರಣ ಕಳ್ಳ ಸಾಗಣೆ ಆಗಿರ್ಬೋದು, ಕಳ್ಳ ಮಾರಾಟ. ಬ್ಲಾಕ್ ಮಾರ್ಕೆಟಿಂಗ್ ನಡೀತಾ ಇದೆ. ನಮಗ್ ಬರ್ತಕ್ಕಂತ ಅನಿಲ ನಮಗೆ ಕೊರತೆ ಆಗ್ತಿದೆ. ಅರ್ಧ 100 ಬಹುಶಃ 90 ಭಾಗದಲ್ಲಿ 50 ಭಾಗದಷ್ಟು ಇವಾಗ ಕಳ್ಳ ಒಂದು ಕಮರ್ಷಿಯಲ್ ಸಿಲಿಂಡರ್ ಗೆ ಭರ್ತಿ ಮಾಡೋಕೋಸ್ಕರನೇ ಇದರಲ್ಲಿ ಆ ಕಡೆ ಕಿತ್ತಾಗ್ತಾ ಇದೆ. ಇಲ್ಲಿ ನಮಗೆ ಕೊರತೆ ಕಾಣಿಸ್ತಾ ಈ ಬ್ಲಾಕ್ ಮಾರ್ಕೆಟ್ ಇಂದ ಸಾಕಷ್ಟು ಜನ ಕೆಲವೊಬ್ರು ಆಟೋ ಚಾಲಕರು ನಮ್ಗೆ EMI ಕಟ್ಟೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನಾವ್ ಎಷ್ಟೋ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಆಗ್ತಾ ಇಲ್ಲ. ಈ ಒಂದು ವಾರದಿಂದ ನಾವು ಸಾಕಷ್ಟು ಅನುಭವಿಸ್ತಾ ಇದೀವಿ ಅಂತ ಕೂಡ ಅವ್ರ ಅಳಲನ್ನ ತೋಡ್ಕೊಳ್ತಾ ಇರೋಂಥದ್ದು ಸರ್. ಇಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದಲ್ಲಿ ರಾಜಧಾನಿಯಲ್ಲಿ ಇದು ಕೇವಲ ಒಬ್ಬ ಚಾಲಕರ ಕಥೆ ಅಲ್ಲ ಮೇಡಮ್. ಪ್ರತಿ ಒಬ್ಬ ಆಟೋ ಚಾಲಕನ ಕಣ್ಣೀರಿನ ಕಥೆ. ದೇಶದ ಮತ್ತೊಂದು ಶಕ್ತಿ ಒಂದು ರೈತ, ಒಂದು ಶಕ್ತಿ ರೈತ, ಒಂದು ಶಕ್ತಿ ಸೈನಿಕ, ಇನ್ನೊಂದು ಶಕ್ತಿ ಆ ರೈತನ ಕುಟುಂಬದಿಂದ ಬಂದಿರತಕ್ಕಂತ ಆಟೋ ಚಾಲಕನಾಗಿರ್ತಾನೆ. ಆಟೋ ಚಾಲಕರು ಯಾರು ದುಡ್ಡು ಇಟ್ಕೊಂಡಿರೋರಲ್ಲ, ಕೋಟ್ಯಾಧಿಪತಿ ಮಕ್ಕಳಂತೂ ಅಲ್ಲ. ಒಂದು ರೈತ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಬಂದು ಅವ್ರ ವಿದ್ಯಾಭ್ಯಾಸದಲ್ಲಿ ಒಂದು ಉದ್ಯೋಗ ಕೊರತೆಯಾಗಿ ಯಾವ್ದು ವಿದ್ಯಾಭ್ಯಾಸ ಇಲ್ಲದೆ ಸ್ವಯಂ ಉದ್ಯೋಗಿನ ಸ್ವಯಂ ತಮ್ಮ ಆಲೋಚನೆ ಮೂಲಕ ಈ ಒಂದು ಆಟೋ ವೃತ್ತಿಗೆ ಅವರು ಅವಲಂಬಿತರಾಗಿದ್ದಾರೆ. ಇಂಥ ಟೈಮಲ್ಲಿ ಇವಾಗ ನೋಡಿ ಬೇಸಿಗೆ ರಜೆ ದಿನ, ಈಗ ಮಕ್ಕಳು ಪರೀಕ್ಷೆ ನಡೀತಾ ಇದೆ. ಮಕ್ಕಳು ಪರೀಕ್ಷೆ ಆದ್ಮೇಲೆ ಒಂದಷ್ಟು ಜನ ರಜೆ ಬರುತ್ತೆ. ರಜೆ ಬಂದ ನಂತರ ಸ್ಕೂಲ್ ಫೀಸ್ಗಳು ಸ್ಟಾರ್ಟ್ ಆಗ್ತವೆ. ನಿತ್ಯ ನಿರಂತರ ಇವತ್ತಿನ ದುಡ್ದು ಮಕ್ಕಳ ಊಟ, ತಿಂಡಿ, ಬಟ್ಟೆ, ಆರೋಗ್ಯ, ಮಾನಸಿಕ ಪ್ರತಿಯೊಂದೂ ನಾವು ಇವತ್ತು ಎಲ್ಲಾನು ನಾವು ಒಂದು ಸಮತೋಲನ ಮಾಡ್ಬೇಕಂತ ಹೇಳಿದ್ರೆ ತೀರಾ ಕಷ್ಟಕರವಾದಂತ ಪರಿಸ್ಥಿತಿ ಎದುರಿಸ್ತಾ ಇದೀವಿ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ, ಇಂಧನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಈ ಒಂದು ಸಾರಿಗೆ ಸಂಬಂಧಪಟ್ಟಂತ ಸಚಿವರುಗಳು, ಸಾರಿಗೆ ಸಂಬಂಧಪಟ್ಟಂತ ಸಾರಿಗೆ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಕೂಡ ಚಾಲಕರ ಒಂದು ಭವಿಷ್ಯದಲ್ಲಿ ಒಳಿತು ಮಾಡ್ತಾ ಇಲ್ಲ ಮೇಡಮ್. ವಿಶೇಷವಾಗಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಇದು ಬರೀ ನಮ್ಮ ರಾಜಧಾನಿಯಲ್ಲಿ ಇರ್ತಕ್ಕಂಥ ವಿಚಾರ ಅಲ್ಲ ಮೇಡಮ್. ಪ್ರತಿ ಒಂದು ಚಾಲಕರ ವಿಚಾರದಲ್ಲಿ ಧೋರಣೆ ತರ್ತದೆ. ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಚಾಲಕ ಅಂತ ಹೇಳಿದ್ರೆ ಕಾಲ್ ಕಸವಾಗ್ಬಿಟ್ಟಿದ್ದಾರೆ. ಕೊನೆಯದಾಗಿ ಸರ್ಕಾರಕ್ಕೆ ನೀವ್ ಏನ್ ಹೇಳ್ತೀರಾ ಸರ್? ಮೇಡಮ್, ಸರ್ಕಾರಕ್ಕೆ ಚೀಮಾರ್ ಹಾಕಿದ್ರು ಕಮ್ಮಿ, ಏಕವಚನ ಪದ ಬಳಕೆ ಮಾಡಿದ್ರೆ ಕಮ್ಮಿ. ಸರ್ಕಾರನ ಹೊಗಳುವಂತದ್ದೇನು ಇಲ್ಲ. ಯಾವ ಸರ್ಕಾರ ಆದ್ರೂ ಸರಿ. ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ ಎಲ್ಲಿ ಸಾರಿಗೆ ಸಚಿವರಿಂದನೂ ಇದೇ ಸಮಸ್ಯೆ ಆಯ್ತು. ಈ ಬಾರಿ ನಾವು ನಮ್ಮ ಸರ್ಕಾರನ ತಕೊಂಬಂದ್ರೆ ನಾವು ನಿಮ್ ಭವಿಷ್ಯಕ್ಕೆ ಜೀರ್ಣೋದ್ಧಾರ ಮಾಡ್ತೀವಿ, ನಿಮ್ಗೆಲ್ಲ ಅನಾನುಕೂಲದಿಂದ ಕೊಂಡೊಯ್ದು ಅನುಕೂಲ ಪರಿಸ್ಥಿತಿಗೆ ನಾವು ನಿಮ್ಮ ಚಾಲಕರ ವರ್ಗನ ತರ್ತೀವಿ ಅಂತ ಹೇಳಿ ಸಾರಿಗೆ ಸಚಿವರು. ನಾವು ಹಿಂದೆ ಇರ್ತಕ್ಕಂತ ಸಾರಿಗೆ ಸಚಿವರು ಪಕ್ಷ ಸಮಚನ ಬುಡ ಸಮೇತ ಕಿಟ್ ಬಿಸಾಕಿ ಈ ಪಕ್ಷನ ತಂದು ಏನೋ ಚಾಲಕರ ಪರವಾಗಿ ನಿಲ್ಬಹುದು, ಚಾಲಕರ ಪರವಾಗಿ ಚಾಲಕರಿಗೋಸ್ಕರ ಏನೋ ಒಳ್ಳೇದ್ ಮಾಡ್ಬೋದು ಅಂತ. ಈ ಸರ್ಕಾರನು ಕೂಡ ಬೋಗಸ್ ಬಿಡುವಂತದ್ರಲ್ಲಿ, ಸುಳ್ಳು ಆಶ್ವಾಸನೆ ಕೊಡುವಂತದ್ರಲ್ಲಿ ಎತ್ತಿದ ಕೈ. ಸರ್ಕಾರ, ಇಂತಹ ಸರ್ಕಾರಗಳು ನಿಜವಾಗ್ಲೂ ನಮ್ಮ ಚಾಲಕರ ವರ್ಗಕ್ಕೆ ಮಾತ್ರ ಅಲ್ಲ, ಪ್ರತಿ ಒಂದು ಕುಟುಂಬಕ್ಕೂ ಇದು ಯಾವ್ದು ಈ ಸರ್ಕಾರದ ನಡೆ ನುಡಿ ಯಾವ್ದು ಒಳ್ಳೇದೇ ಇಲ್ಲ ಮೇಡಮ್. ಅಂತಹ ಸರ್ಕಾರಗಳು ನಮ್ಮ ರಾಜ್ಯಕ್ಕೆ ಬೇಡವಾಗಿದ್ದಾವೆ. ಒಂದೊಂದ್ಸರಿ ನಮಗೆ ನಾಚಿಕೆ ಆಗುತ್ತೆ. ಹೊರಗಡೆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರದ ನಡೆ ನುಡಿಗಳನ್ನ ನೋಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಯಾಕೆ ಎದಿತಿ? ಕರಪ್ಷನ್, ಎಲ್ಲ ಭ್ರಷ್ಟಾಚಾರಕ್ಕೆ, ಭ್ರಷ್ಟತನಕ್ಕೆ ಬಿದ್ದು ಬಿಟ್ಟಿದ್ದಾರೆ ಮೇಡಮ್. ಎಲ್ರು ಏನು ಮಾತಾಡಿದ್ರು ನಾವು ಸರ್ಕಾರ ಬಗ್ಗೆ ಹೋಲಿಕೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಬಾಯಿ ಬಂದಾಗೆಲ್ಲ ಬೈಬೇಕು ಅಂತ ಸರ್ಕಾರದಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಚಾಲಕರಿಗೋಸ್ಕರ ಒಂದು ಉಗುರಿನಷ್ಟು ಕೂಡ ಯಾವುದೇ ಒಳ್ಳೇದಾಗಿಲ್ಲ, ಆಗ್ತಾ ಇಲ್ಲ ಮೇಡಮ್. ಇದು ಸತ್ಯ ಸತ್ಯ ಸತ್ಯ. ಇದು ಇದೇ ರೀತಿ ಮುಂದುವರಿದ್ರೆ ನಿಮ್ ಮುಂದಿನ ನಡೆ ಏನಾಗಿರ್ಬೋದು ಸರ್? ಮೇಡಮ್, ಲಾಕ್ ಡೌನ್ ನಲ್ಲಿ ಊಟಕ್ಕೂ ಕೊರತೆ ಆಗಿ ಹಳ್ಳಿಗಳಿಗೆ ತೊರೆದ್ರು. ಇವತ್ತಿನ ಪರಿಸ್ಥಿತಿ ಏನು ಯುದ್ಧದ ಸಂದರ್ಭಕ್ಕೆ ಏನಪ್ಪಾ, ವಾರ್ ಲಾಕ್ ಡೌನ್ ಅಂತ ಹೇಳಿ ಕೇಂದ್ರದಲ್ಲಿ ಕೆಲವು ಸಚಿವರು, ರಾಜಕೀಯ ಸಂಬಂಧಪಟ್ಟಂತ ನಾಯಕರುಗಳು ಹೇಳಿಕೆ ನೀಡುತ್ತಿದ್ದಾರೆ. ಇದೇ ರೀತಿ ಇದು ಆರಂಭ ಅಷ್ಟೇ, ಇದು ಅಂತ್ಯವಲ್ಲ. ಇದು ಇನ್ನೂ ತಾರಕಕ್ಕೇರಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಸ್ಥಳೀಯರೇ ಮಾತ್ರ ಆಟೋ ಚಾಲಕರಿಲ್ಲ ಮೇಡಮ್. ಹೊರ ಜಿಲ್ಲೆಗಳಿಂದ ಬಂದಿದ್ದಾರೆ, ಹೊರಗಡೆ ಬಂದಿದ್ದಾರೆ, ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ನಗರವನ್ನ ತ್ಯಜಿಸಿ ಆಟೋವನ್ನ ಮಾರಾಟ ಮಾಡಿ ಅಥವಾ ಆಟೋವನ್ನ ನಿಲ್ಲಿಸ್ಬಿಟ್ಟು ಊರಲ್ಲಿ ಹೋಗೋ ಗಂಜಿನೋ ಅನ್ನನೋ ರೊಟ್ಟಿನ ತಿನ್ಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ. ಅಂದ್ರೆ ದುಡಿಮೆ ಇಲ್ಲ ಅಂತಂದಾಗ ಬದುಕೋದು ಹೇಗೆ, ಮಕ್ಕಳನ್ನ ಸಾಕೋದು ಹೇಗೆ, ಬಟ್ಟೆ ಬರಿ ಹೇಗೆ, ಅವರ ಆರೋಗ್ಯ ಹೇಗೆ, ಅವ್ರ ವಿದ್ಯಾಭ್ಯಾಸ ಹೇಗೆ, ಇವೆಲ್ಲಾನು ನೋಡಿದ್ರೆ ಮತ್ತೆ ತಿರುಗ ಎಲ್ಲಾ ಚಾಲಕರು ತಮ್ಮ ಈ ಸದ್ಯಕ್ಕಿರ್ತಕ್ಕಂಥ ವೃತ್ತಿಯನ್ನ ಬಿಟ್ಟು ಹಳ್ಳಿಗಳು ಮತ್ತೆ ತಮ್ಮ ಊರ್ನ ಸೇರ್ಕೊಂಡ್ಬಿಟ್ರೆ ನಿಜವಾಗ್ಲೂ ಚಾಲಕರಿಲ್ಲದೆ ನಗರ ಸ್ಮಶಾನಕ್ಕಿಂತಲೂ ಕಡೆ ಆಗ್ಲಿಕ್ಕೆ ಎರಡನೇ ಮಾತಿಲ್ಲ ಅಂತ ಹೇಳಿಕ್ ಬಯಸ್ತೇನೆ. ಎಸ್ ಸರ್, ಧನ್ಯವಾದ. ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟು ಮಾತನಾಡಿದಕ್ಕೆ ಧನ್ಯವಾದ ಸರ್. ಎಸ್, ನಾವೇನು ಇಷ್ಟೊತ್ತು ಬೆಂಗಳೂರು
ಆಟೋ ಸೇನೆ ಸಂಘಟನೆಯ ಕಾರ್ಯದರ್ಶಿ ಮುತ್ತುರಾಜ್ ಅವರನ್ನ ನಾವು ಇಲ್ಲಿ ನೇರ ಸಂಪರ್ಕಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರು ಏನೇ ಹೇಳ್ತಿದ್ದಾರೆ ಅಂದ್ರೆ, ಸರ್ಕಾರ ಆಟೋ ಚಾಲಕರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗುವಂತ ಒಂದೇ ಒಂದು ಕಿಂಚಿತ್ತು ಕೆಲಸವನ್ನ ಮಾಡಿಲ್ಲ. ಚೀಮಾರಿ ಹಾಕಬೇಕು ಸರ್ಕಾರಕ್ಕೆ, ಹೇಳೋದಕ್ಕೆ ಪದಗಳು ಇಲ್ಲ ಅಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಸರ್ಕಾರ ಎಷ್ಟು ಕಡೆಗಣಿಸಿದೆ ಅಂತಂದ್ರೆ ಆಟೋ ಚಾಲಕರ ಸ್ಥಿತಿ ಸದ್ಯಕ್ಕೆ ಶೋಚನೀಯವಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಇದೇ ರೀತಿ ಮುಂದುವರೆದ್ರೆ ಆಟೋ ಚಾಲಕರೆಲ್ಲ ಕೆಲಸ ಬಿಟ್ಟು ತಮ್ಮ ಹಳ್ಳಿ ಕಡೆಗೆ ಹೋಗ್ಬೇಕಾಗುತ್ತೆ. ಏನ್ ಬೆಂಗಳೂರು ನಗರ ಏನಿದೆ, ಆಟೋ ಚಾಲಕರಿಲ್ದಂತೆ, ಏನು ಉದ್ಯೋಗಿಗಳಿಲ್ದಂತೆ ಒಂದು ಸ್ಮಶಾನದಂತಾಗುತ್ತೆ. ಏನು ಲಾಕ್ಡೌನ್ ಸ್ಥಿತಿಯಲ್ಲಿ ಆಗಿತ್ತು ಅದೇ ರೀತಿ ಸ್ಥಿತಿ ಈಗ ಮತ್ತೆ ಬರುತ್ತೆ ಅಂತ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಪ್ರಯಾಣಿಕರಿಲ್ದೆ ಬಾಡಿಗೆಗಾಗಿ ಪರದಾಡುವಂತ ಸ್ಥಿತಿ ಇಲ್ಲಿ ಎದುರಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆಟೋ ಚಾಲಕರಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ. ಅಂದ್ರೆ ರ್ಯಾಪಿಡೋ ಇತ್ತು ಆ ಟೈಮ್ ನಲ್ಲೂ ಕೂಡ ಈ ತರ ಬೈಕ್ ಟ್ಯಾಕ್ಸಿಗಳಾಗಿರ್ಬೋದು, ಆಟೋ ಟ್ಯಾಕ್ಸಿಗಳಾಗಿರ್ಬೋದು, ಅದು ಬಂದ ಮೇಲೂ ನಮ್ಗೆ ಹೊಡೆತ ಬೀಳ್ತು. ಮತ್ತೆ ಶಕ್ತಿ ಯೋಜನೆಯಿಂದ ನಮ್ಗೆ ಹೊಡೆತ ಬೀಳ್ತು. ಈಗ ಮತ್ತೆ ಈ ಗ್ಯಾಸ್ ದರ ಏರಿಕೆಯಿಂದ ಅಂದ್ರೆ ಆಟೋ ಚಾಲಕರಿಗೆ ಯಾಕೆ ಈ ರೀತಿ ಆಗ್ತಾ ಇರೋದು ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರೋದು ಆಟೋ ಚಾಲಕರು. ಈ ರೀತಿ ನಮ್ಗೆ ಒಂದು EMI ಕಟ್ಟೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇರೋಂಥದ್ದು. ಇದೇ ರೀತಿ ಮುಂದುವರಿದ್ರೆ ಆಟೋ ಚಾಲಕರ ಸ್ಥಿತಿ ಬಹಳಷ್ಟು ಗಂಭೀರ ಆಗುವಂತದ್ದು, ಒಂದು ಅವರ ಕುಟುಂಬ ನಡೆಸೋದಕ್ಕೂ ಬಹಳಷ್ಟು ತೊಂದರೆ ಆಗುವಂತದ್ದು. ಸಾಲ ಮಾಡಿ ಆಟೋ ಖರೀದಿ ಮಾಡಿರ್ತಾರೆ, ಅದ್ರ ಕಂತು ಕಟ್ಟೋಕ್ಕೂ ಕೂಡ ಸಹ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಸಹಾಯಕತನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಇದೇ ರೀತಿ ಮುಂದುವರೆದ್ರೆ ನಾವು ಸರ್ಕಾರವನ್ನ ಖಂಡಿಸ್ತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು ಆಟೋ ಚಾಲಕರು. ಮುಂದಿನ ನಡೆ ಅವ್ರದ್ದು ಏನಾಗಿರುತ್ತೆ ಎಂಬುದನ್ನು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಎಸ್, ಈ ಬಗ್ಗೆ ಮತ್ತೊಬ್ಬರಾದಂತ ಬೆಳಗಾವಿ ನಗರದ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದಂತ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿ ನಗರದಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಅವ್ರ ಮೂಲಕನೇ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ಸರ್, ಈಗ ಸದ್ಯದ ಪರಿಸ್ಥಿತಿ ಆಟೋ ಚಾಲಕರ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಗ್ಯಾಸ್ ಸಿಗ್ತಾ ಇಲ್ಲ, ಜೀವನ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಾಗಿದೆ ಇತ್ತೀಚೆಗೆ ಮುಂಚೆ 64 ರೂಪಾಯಿ ಚಿಲ್ಲರೆ ಇತ್ತು, ಈಗ ಗ್ಯಾಸ್ ರೇಟ್ 92 ರೂಪಾಯಿಗೆ ಬಂದಿದೆ. ಮತ್ತೆ ಇನ್ನೊಂದು ಕಂಪನಿ ಇದೆ ಗೋ ಗ್ಯಾಸ್ ಅಂತೇಳಿ, ಅದರಲ್ಲಿ 99 ರೂಪಾಯಿ ಚಿಲ್ಲರ್ ಇದೆ, ಅಂದ್ರೆ 100 ರೂಪಾಯಿ ಇದೆ. ಈಗ ಏನಾಗಿದೆ ಮೇಡಮ್ ಅವ್ರೆ, ಈಗ ನಮ್ಮ ಆಟೋ ರಿಕ್ಷಾ ಪರಿಸ್ಥಿತಿ ನೋಡಿದ್ರೆ ಮಕ್ಕಳ ಜೀವನಾನು ನಮ್ಮ ಜೀವನಾನು ನೋಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಇದಕ್ಕೆ ಏನಾದ್ರೆ ಒಂದು ಕ್ರಮ ತಗೋಬೇಕಿತ್ತು. ಸರ್ಕಾರ ಈಗ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಚೀಮಾರಿ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಅದೇ ಸರ್ಕಾರ ಏನು ಇಲ್ಲ, ಮೌನವಾಗಿದೆ ರೀ. ಈಗ ಟೋಟಲಿ ಮೌನವಾಗಿದೆ.
ಅವ್ರು ಯಾರ್ಯಾರೇ ದುಡ್ಕೊಂಡು ಸಾಯ್ಬಾರ, ಯಾಕೆ ನಮ್ಗೇನು ನಮ್ಗೇನು ಇದಾಗುವುದಿಲ್ಲ. ಅವ್ರು ರಿಕ್ಷಾ ಡ್ರೈವರ್ ಇದ್ರೆ ಅವ್ರು ಬದುಕ್ತಾರೋ ಏನು ಸಾಯ್ತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬಾ ಕಡೆಗಣಿಸ್ತಿದ್ದಾರೆ ಆಟೋ ಚಾಲಕರನ್ನ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದ್ರಿ ಮೇಡಮ್, ಪಕ್ಕ ರೀ. ಈಗ ಅಲ್ಲಿನ ಇವತ್ತೇ ನೋಡಿ ಮೇಡಮ್, ಇವತ್ತೇ ನೋಡಿ ಒಂದು ಇದರಲ್ಲಿ 92 ರೂಪಾಯಿ 06 ರೂಪಾಯಿ 6 ಪೈಸೆ ರೀ ಇವತ್ತು ಗ್ಯಾಸ್ ಹಾಕಿದ್ದೆ ಮೇಡಮ್. ಈಗ 92 ರೂಪಾಯಿ ನಾವು ಗ್ಯಾಸ್ ಹಾಕೊಂಡು ಈಗ ನೋಡಿದ್ರೆ 5 ಗ್ಯಾರಂಟಿ ಕೊಡ್ತಿದೀವಿ. ಅದ್ರಲ್ಲಿ ನೋಡಿದ್ರೆ ಹೆಣ್ಮಕ್ಳನ್ನ ನಮ್ಮ ಹತ್ರದಲ್ಲಿ ಯಾರು ಕೊಡಿಸ್ತಾ ಇಲ್ಲ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಹೆಣ್ಮಕ್ಳು ಎಷ್ಟು ಅಂತ ಕುಂತಿದ್ದಾರೆ ಮೇಡಮ್. ಅಂದ್ರೆ ನಮ್ದು ಹಾಸ್ಪಿಟಲ್ ಪೇಷಂಟ್ ಬರ್ಬೇಕು, ಅದೊಂದು ಬಾಡಿಗೆ ಆಗತ್ತೆ, ಇಲ್ಲಾಂದ್ರೆ ಬಾಡಿಗೆನ ಆಗಲ್ಲ. ಅಂದ್ರೆ ಇಲ್ಲಿ ಇದಕ್ ಮುಂಚೆ ಶಕ್ತಿ ಯೋಜನೆಯಿಂದ, ಅದಕ್ಕೂ ಮುಂಚೆ ರ್ಯಾಪಿಡೋ ಏನು ಬೈಕ್ ಖಾಸಗಿ ಟ್ಯಾಕ್ಸಿಗಳಿಂದ ಈ ರೀತಿ ಹೊಡ್ತಾ ಬೀಳ್ತು. ಈಗ ಮತ್ತೆ ಗ್ಯಾಸ್ ದರ ಇಂದ ಹೊಡ್ತಾ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೇಡಮ್. ಈಗ ಏನಾಗಿದೆ, ರ್ಯಾಪಿಡೋ ಮತ್ತು ಇದ್ರಿ ಸ್ಟಾರ್ಟ್ ಆದಾಗಿಂದ ಈ ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಅಂದ್ರೇನು ಕೋರ್ಟ್ ಆರ್ಡರ್ ಇದೆ, ನಾವು ವೈಟ್ ಬೋರ್ಡ್ ಗಾಡಿನೇ ಇರ್ಬೋದು ಏನಿರ್ಬೋದು, ಹೆಂಗ್ ಬೇಕಾದಂಗ್ ಬಾಡಿಗೆ ಮಾಡ್ಬೋದು, ನೀವು ಕೇಳೋರು ಯಾರು ಅಂತ ಕೇಳ್ತಾರೆ ಮೇಡಮ್. ಇದರಿಂದ ನಿಮ್ ಜೀವನದ ಮೇಲೆ ಹೊಡ್ತಾ ಬೀಳ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಮೇಡಮ್ ಬಾಳ ರೀ. ಈಗ ನಿಮ್ ಮುಂದಿನ ನಡೆ ಏನು? ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವೀಗ? ಸರ್ಕಾರ ಇದಕ್ಕೆ ಏನಾದ್ರು ಒಂದು ಕಡವಾಣ ಹಾಕ್ಬೇಕಲ್ರಿ. ಈ ರೀತಿ ಆಗಿದ್ರೆ ಈಗ ಮುಂದೆ ಇನ್ನೊಂದ್ 2 ವರ್ಷ ಬಿಟ್ಟು 2 ವರ್ಷ ಎಲೆಕ್ಷನ್ ಇದೆ, ಅವಾಗ ಮತ್ತೆ ಯಾವ್ದೊಂದು ತೆಗಿತಾರೆ. ಈ ಸಲ ಸಾಯವ್ರು ಯಾರು ಮಕ್ಕಳು ಮಾಲೀಕರು ಚಾಲಕರು ಬಿಟ್ರೆ ಯಾರು ಇಲ್ಲ ಮೇಡಮ್. ಅಂದ್ರೆ ಮುಂದೆ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಆಗ ವೋಟ್ ಕೇಳೋದಕ್ ಬರ್ತೀರಾ ಈಗ ನಮ್ ಸಮಸ್ಯೆ ಬಗೆಹರಿಸಿ ಅಂತ? ಅವಾಗ ಬರ್ತಾರೆ ಮೇಲೆ ನಾವು ಪರವಾಗಿದ್ದೀವಿ, ನೀವು ಏನೋ ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳಿ. ನಮ್ ಬೆಳಗಾವಿಯಲ್ಲಿ 13,000 ಆಟೋ ರಿಕ್ಷಾ ಇದೆ ಮೇಡಮ್. ಇದೇ ರೀತಿ ಮುಂದುವರೆದ್ರೆ ನಿಮ್ ಮುಂದಿನ ನಡೆ ಏನು? ಕೆಲವರು ನಾವು ಉಗ್ರ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಅದಕ್ಕೆ ನಾವೇನ್ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಮಾಲೀಕರು ಸಂಘ ಇದೆ ನಮ್ದು. ನಮ್ಮ ಹುಬ್ಳಿ ಅವರು ಶೇಖರಾಯ ಮಠಪತಿ ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ನಾನು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಉತ್ತರ ಕರ್ನಾಟಕದ. ನಾವು ಟೋಟಲ್ ಉತ್ತರ ಕರ್ನಾಟಕದಿಂದ ಒಂದು ಮೀಟಿಂಗ್ ಮಾಡ್ಕೊಂಡು ನಾವೀಗ ಏನಾದ್ರು ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ಮಾಡಿದೀವಿ. ಎಸ್ ಸರ್, ಧನ್ಯವಾದ ಇಷ್ಟೊತ್ತು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ದಕ್ಕೆ ಸರ್. ಎಸ್, ಏನು ಬಸವರಾಜ್ ಅವರು ನಮ್ ಜೊತೆ ನೇರ ಸಂಪರ್ಕಕ್ಕೆ ಬಂದು ಮಾತನಾಡಿದ್ರು. ನಮ್ದು ಮಾಲೀಕರ ಸಂಘ ಇದೆ, ಆಟೋ ರಾಜ್ಯಾಧ್ಯಕ್ಷರ ಸಂಘ ಇದೆ, ನಾವೆಲ್ಲ ಕುಳಿತು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಕೂಡ ನಡೆಸ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಸರ್ಕಾರ ತೀವ್ರ ಕಡೆಗಣಿಸ್ತಾ ಇದೆ ಅನ್ನೋದು ಅವರ ಅಭಿಪ್ರಾಯ. ಸರ್ಕಾರ ಇಲ್ಲಿ ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ, ಮೌನ ವಹಿಸಿದೆ. ಯಾಕೆ ಆಟೋ ಚಾಲಕರ ಸ್ಥಿತಿ ಸರ್ಕಾರಕ್ಕೆ ತಿಳಿತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆಟೋ ಚಾಲಕರು. ಯಾಕೆ ಇಷ್ಟೊಂದು ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿದೆ. ಯಾಕಂದ್ರೆ ಪ್ರತಿದಿನ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಆಟೋವನ್ನೇ ನಂಬಿ ಆಟೋ ಓಡಿಸಿ ಅದರಿಂದ ಬರುವಂತ ದುಡ್ಡನ್ನ ಮನೆ ನಡೆಸೋದಕ್ಕೆ ಅಂತ ಬಳಸ್ಕೊಳ್ಳುವಂಥದ್ದು. ಈಗ ಆ ಆಟೋದ ಗ್ಯಾಸ್ ದರ ಕೂಡ ಇಲ್ಲಿ ಏರಿಕೆ ಆಗಿರುವಂತದ್ದು. ಈ ರೀತಿ ಮುಂದುವರೆದ್ರೆ ಒಂದೇ ವಾರಕ್ಕೇನೆ ನಮ್ಗೆ ಜೀವನ ನಡೆಸೋಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜೀವನ ಬಹಳಷ್ಟು ಶೋಚನೀಯ ಆಗುವಂತದ್ದು ಅನ್ನೋದು ಆಟೋ ಚಾಲಕರ ಅಭಿಪ್ರಾಯ ಆಗಿದೆ. ಇಲ್ಲಿ ಏನು ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಗ್ಯಾಸ್ ಸ್ಟೇಷನ್ ಮಾಲೀಕರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಕೂಡಲೇ ಮಧ್ಯಪ್ರವೇಶ ಮಾಡಿ ಸರ್ಕಾರ ಗ್ಯಾಸ್ ಸ್ಟೇಷನ್ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ, ಇದೇ ರೀತಿ ಮುಂದುವರೆದ್ರೆ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಸರ್ಕಾರ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಈಗ ಬೆಳಗಾವಿ ಜಿಲ್ಲಾಡಳಿತ ಏನಾಗ್ತಾ ಇದೆ, ಆಟೋ ಚಾಲಕರಿಗಾಗ್ಲಿ ಇನ್ನೊಂದಾಗ್ಲಿ ಗ್ಯಾಸ್ ವ್ಯತ್ಯಯ ಆಗ್ತಾ ಇಲ್ಲ ಅಥವಾ ತೊಂದರೆ ಇಲ್ಲ ಅಂತ ಹೇಳಕತ್ತಾರೆ. ಏನ್ ತೊಂದರೆ? ನಮ್ಮ ಹೆಸರು ಜೈಲಾನಿ ಅಂತ. ಇದು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬರತೈತ್ರಿ ಸರ್. ಮತ್ತು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬಂದೆ
ಗ್ಯಾಸ್ ದರಾನ ಹೆಚ್ಚಾಗಿದ್ದು ನಂಬರ್ ಎಲ್ಲೇ ಹೋಗಿದಂದ್ರೆ ಗ್ಯಾಸ್ ಪಂಪ್ದಾಗ ಗ್ಯಾಸ್ ಸಿಗುವತ್ತ. ಆಮೇಲೆ ಎಲ್ಲಾ ಇದು ಸಮಸ್ಯೆ ಏನಾರ ಐತೆ ಜಿಲ್ಲಾ. ನನ್ನ ಹೆಸರು ಭಾಗನಾಥ್ ಕಂಪಿ ಅಂತ ಹೇಳ್ರಿ, ಆಟೋ ಡ್ರೈವರ್ ನಾವು. ಈಗ ಬೆಳಗಾವಿ ಜಿಲ್ಲಾಡಳಿತ ಏನಾಗ್ತಾ ಇದೆ, ಆಟೋ ಚಾಲಕರಿಗಾಗ್ಲಿ ಇನ್ನೊಂದಾಗ್ಲಿ ಗ್ಯಾಸ್ ವ್ಯತ್ಯಯ ಆಗ್ತಾ ಇಲ್ಲ ಅಥವಾ ತೊಂದರೆ ಇಲ್ಲ ಅಂತ ಹೇಳಕತ್ತಾರೆ. ಏನ್ ತೊಂದರೆ ನಮ್ಮ ಹೆಸರು ಜೈಲಾನಿ ಅಂತ. ಇದು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬರತೈತ್ರಿ ಸರ್. ಮತ್ತು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬಂದೆ ಗ್ಯಾಸ್ ದರಾನ ಹೆಚ್ಚಾಗಿದ್ದು ನಂಬರ್ ಎಲ್ಲೇ ಹೋಗಿದಂದ್ರೆ ಗ್ಯಾಸ್ ಪಂಪ್ದಾಗ ಗ್ಯಾಸ್ ಸಿಗುವತ್ತ. ಆಮೇಲೆ ಎಲ್ಲಾ ಇದು ಸಮಸ್ಯೆ ಏನಾರ ಐತೆ ಜಿಲ್ಲಾ. ನನ್ನ ಹೆಸರು ಭಾಗನಾಥ್ ಕಂಪಿ ಅಂತ ಹೇಳ್ರಿ, ಆಟೋ ಡ್ರೈವರ್ ನಾವು. ಈಗ ಬೆಳಗಾವಿ ಜಿಲ್ಲಾಡಳಿತ ಏನಾಗ್ತಾ ಇದೆ, ಆಟೋ ಚಾಲಕರಿಗಾಗ್ಲಿ ಇನ್ನೊಂದಾಗ್ಲಿ ಗ್ಯಾಸ್ ವ್ಯತ್ಯಯ ಆಗ್ತಾ ಇಲ್ಲ ಅಥವಾ ತೊಂದರೆ ಇಲ್ಲ ಅಂತ ಹೇಳಕತ್ತಾರೆ. ಏನ್ ತೊಂದರೆ ನಮ್ಮ ಹೆಸರು ಜೈಲಾನಿ. ಆಟೋ ಚಾಲಕರ ಸ್ಥಿತಿ ಶೋಚನೀಯ ಆಗಿರುವಂತದ್ದು. ಗ್ಯಾಸ್ ದರದಿಂದ ಪದೇ ಪದೇ ಆಟೋ ಚಾಲಕರ ಮೇಲೆ ಹೊಡೆತ ಬೀಳ್ತಾ ಇರೋಂಥದ್ದು ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತೊಬ್ಬ ಆಟೋ ಚಾಲಕರಾದಂತಹ ಬೆಳಗಾವಿ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದಂತಹ ಮನ್ಸೂರ್ ಹೊಣಗೇಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ಸ್ಥಿತಿ, ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ಮೇಡಮ್. ಸರ್, ಸದ್ಯದ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರು ಈ ರೀತಿಯಾದಂತ ಒಂದು ಸ್ಥಿತಿಯನ್ನ ಎದುರಿಸ್ತಾ ಇರುವಂತದ್ದು. ಗ್ಯಾಸ್ ದರ ಸಡನ್ ಆಗಿ ಏರಿಕೆ ಆಗಿದೆ, ನಮ್ಗೆ ಜೀವನ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೌದ್ರಿ ಮೇಡಮ್, ಏನಾಗೈತಂದ್ರ ಮೊದಲು ನಮಗೆ 67 ರೂಪಾಯಿ ಲೀಟರ್ LPG ಇದ್ರಿ ಮೇಡಮ್. ಈಗ 15 ದಿವಸದಾಗ ಇವ್ರು ಮಾಡಿದಾರ 90 ರೂಪಾಯಿ 7 ರೂಪಾಯಿ ಇದೆ. 67 ರೂಪಾಯಿ ಇದ್ದಿದ್ದು 97 ರೂಪಾಯಿ ಮಾಡಿದ್ದಾರೆ. ಮತ್ತು ಹೊಸ ಮಾಲ್ ಬರೆಯುವುದು ಮೊದಲ LPG ಅಂತ 1 ತಾರೀಕಿಗೆ ಹೆಚ್ಚಿಗೆ ಆಗುದು, ಇಲ್ಲಂದ್ರ ಕಡಿಮೆ ಆಗುದು 1 ತಾರೀಕಿಗೆ ಇರ್ತಿದ್ರಿ ಮೇಡಮ್. ಇವ್ರು ನಡಗನ್ನ ಏನ್ ಮಾಡಾಕ್ತಾರ್ರಿ, ಇವ್ರ ಕಡೆ ಮಾಲ್ ಇಷ್ಟ ಆಗೈತಿ, ಇವ್ರು ಬ್ಲ್ಯಾಕ್ಲಿ ಮಾಡಾಕ್ತಾರ್ರಿ ನಮಗೆ ಮೇಡಮ್. ಅಂದ್ರೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು. ಈಗ ಗ್ಯಾಸ್ ದರ ಜಾಸ್ತಿ ಆದ ತಕ್ಷಣ ಮತ್ತೆ ಗ್ಯಾಸ್ ದರ ಅದಕ್ಕೂ ಮೇಲೆ ಬ್ಲಾಕ್ ಮಾರ್ಕೆಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆಟೋ ಚಾಲಕರು. ಈಗ ಬ್ಲಾಕ್ ಮಾರ್ಕೆಟ್ ಇಂದ ನಿಮ್ಗೆ ಹೊಡೆತ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅನಿಸ್ತಿದೆ ಮೇಡಮ್. ಒಂದ್ ನೋಡಿ ನಂತರ ಬಸ್ಸಸ್ ಫ್ರೀ ಮಾಡಿದಾರೆ. ಮತ್ತ ನಾವು 1 ತಾಸ್ ನಂಬರ್ ಹಚ್ಚಬೇಕಿರಲ್ಲಿ ಗ್ಯಾಸ್ ಹಾಕಾಗ LPG 1-2 ತಾಸ್ ನಂಬರ್ ಹಾಕುದ್ರಿ. ಮತ್ತ HP ಪಂಪ್ ತರ ಅದಾವ್ರಿ ನಮ್ ಕಡೆ. HP ಪಂಪ್ ದಾಗ ಇರುದು 80 ರೂಪೀಸ್. ಮತ್ತ ಗೋ ಗ್ಯಾಸ್ ಅಂತ 1 ಪಂಪ್ ಇದೆ, ಆ ಪಂಪ್ ದಾಗ 97 ರೂಪೀಸ್ ಮೇಡಮ್. ಪ್ರತಿದಿನ ನಿಮ್ಗೆ ಇದರಿಂದ ಇದಕ್ಕೂ ಗ್ಯಾಸ್ ದರಕ್ಕೆ ಏರಿಕೆಯಿಂದ ಮುಂಚೆ ನಿಮ್ಗೆ ಪ್ರತಿದಿನ ಎಷ್ಟು ಆದಾಯ ಬರ್ತಿತ್ತು ಸರ್? ನಾ ಏನ್ ಹೇಳ್ತೀರಿ ಮೇಡಮ್, ಗ್ಯಾಸ್ ಹೆಚ್ಚಿಗೆ ಮೇಡಮ್. ಹೆಚ್ಚಿಗೆ ಮಾಡಿದಂದ್ರ 1 ತಾರೀಕಿಗೆ ಹೆಚ್ಚಿಗೆ ಮಾಡ್ತಿದ್ರಿ ಅವ್ರು. ಮೊದಲು ಕಡಿಮೆ ಮಾಡಿದಂದ್ರ 1 ತಾರೀಕಿಗೆ ಮಾಡ್ತಿದ್ರಿ. ಮತ್ತ ಬೆಳಗಾವಿ ಇರುವುದು 4-5 ಪಂಪ್ ಅದಾವ್ರಿ ಸರ್ LPG. ಎಲ್ಲಾ ಕಡೆ 80 ರೂಪೀಸ್. ಮತ್ತ ಗೋ ಗ್ಯಾಸ್ ಅಂತ 2 ಪಂಪ್ ಅದಾವ್ರಿ, 3 ಪಂಪ್ ಗೋ ಗ್ಯಾಸ್. ಆ 3 ಪಂಪ್ ದಾಗ 97 ರೂಪೀಸ್. ಒಂದೊಂದ್ ಕಡೆ ಒಂದೊಂದ್ ರೇಟ್. ಒಂದೊಂದ್ ಕಡೆ ಒಂದೊಂದ್ ರೇಟ್. ಗೋ ಗ್ಯಾಸ್ಗೆ 97. HP ಪಂಪ್ ದಾಗ ಮತ್ತ ಭಾರತ್ ಪಂಪ್ ದಾಗ ರೀ ಮೇಡಮ್ 80 ರೂಪೀಸ್. HK ಆದಂದ್ರ ಎಲ್ಲಾ ಪಂಪ್ ದಾಗ ಒಂದ ರೇಟ್ ಇರ್ಬೇಕ್ರಿ. ಆದ್ರೆ ಇಲ್ಲಿ ಆ ರೀತಿ ಇಲ್ಲ, ಒಬ್ಬೊಬ್ರು ಒಂದೊಂದ್ ರೇಟ್ ಇಟ್ಕೊಂಡು ಆಟೋ ಚಾಲಕರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ. ಹೌದ್ರಿ ಮೇಡಮ್. ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ನಾವು ನೋಡ್ರಿ ಈಗ ನಮಗೆ ದುಡಿದು ತಿನ್ನುದು ನಮ್ಮ ಪರಿಸ್ಥಿತಿ ನಮಗೆ ಬಹಳ ಇದಾಗೈತ್ರಿ. ಯಾಕಂದ್ರ ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ತುಂಬೇಕ್ರಿ. ಫೀಸ್ ತುಂಬಿಲ್ಲ ಅಂದ್ರ ಸ್ಕ್ಯಾಮ್ಗೆ ಕುಂಟ್ರಾಕ್ತಿಲ್ಲ ಅಂತ ಹೇಳ್ತಾರ್ರಿ ಅವ್ರ. ಈಗ ಮಕ್ಳುಗಳಿಗೆ ಎಕ್ಸಾಮ್ ಶುರು ಆಗ್ತಾ ಇದೆ. ಶುರು ಆಗ್ತದೆ, ಅದು ಒಂದ್ ತೊಂದ್ರೆ ಆಗ್ತದ್ರಿ. ಮತ್ತ ಬಸ್ಸಿಗೂ 5 ವರ್ಷ ಮಟ್ಟ ಸರ್ಕಾರ ಫ್ರೀ ಮಾಡಿದಾರ್ರಿ. ಅದು ನಮಗೆ ದಂಧೆ ಕಡಿಮೆ ಐತ್ರಿ ಮೇಡಮ್. ಮತ್ತ ಇದ್ರಾಗೂ ಗ್ಯಾಸ್ DC ಸಾಹೇಬ್ರ ಮತ್ತ ನಮ್ ಕಮಿಷನರ್ ಸಾಹೇಬ್ರ ಬೆಳಗಾವಿಂದ ಅವ್ರ ಏನ್ ತೊಂದ್ರೆ ಇಲ್ಲ, ಗ್ಯಾಸ್ ಎಲ್ಲ ಸಿಗ್ತಾ ಇದೆ ಅಂತ ನ್ಯೂಸ್ ದಾಗ ಹೇಳಕ್ತಾರ್ರಿ ಮೇಡಮ್. ಮತ್ ನಮಗೆ ಸಿಗಾಕ್ತಾ ಇಲ್ರಿ. ನಮ್ ಪ್ರಾಬ್ಲಮ್ ಯಾರಿಗೆ ಹೇಳ್ಬೇಕ್ರಿ ಮೇಡಮ್ ನಾವು? ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ನಿಮ್ಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ.
ಬಾಳ ಪ್ರಾಬ್ಲಮ್ ಅದಿದೆ. ಗ್ಯಾಸ್ ಸಿಗ್ತಾ ಇಲ್ಲ. ಕೊನೆದಾಗ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಾ? ಸರ್ಕಾರಕ್ಕೆ ನಾವು ಈಗ ನೋಡೋರಿ ಒಂದು ನಾವು ಮನವಿ ಕೊಡೋರು ಅದಾರ ಸುಮಾರು ದಿವಸ ಮೇಡಮ್. ಇಲ್ಲಂದ್ರ ನಾವು ಗಾಡಿ ಸ್ಟ್ರೈಕ್ ಮಾಡವ್ರಿ ಮೇಡಮ್. ಇಲ್ಲ ಅಂತಂದ್ರೆ ಸ್ಟ್ರೈಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅನ್ಕೊಂಡಿದ್ದೀವಿ ಅವ್ರು ಮೇಡಮ್. ಎಸ್ ಸರ್. ಅದ ಈಗ ನಮ್ಮ ಸಂಡೇ ಮೀಟಿಂಗ್ ಐತ್ರಿ, ಅದ್ ಮೀಟಿಂಗ್ ದಾಗ ಏನ್ ಆಗ್ತೈತಿ ನೋಡಿದ್ರೆ ನಾವು ಮಂಡೇ ಮಾಡವ್ರಿ ಮೇಡಮ್. ಎಸ್ ಸರ್, ಧನ್ಯವಾದ. ಎಸ್, ಒಂದು ಕಡೆ ಸರ್ಕಾರದ ಶಕ್ತಿ ಯೋಜನೆ ಹೊಡೆತ ಆಟೋ ಚಾಲಕರಿಗೆ, ಮತ್ತೊಂದ್ ಕಡೆ ಈಗ ಗ್ಯಾಸ್ ಸ್ಟೇಷನ್ ಮಾಲೀಕರ ದಬ್ಬಾಳಿಕೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಏನು ಇವೆರಡರ ನಡುವೆ ಸಿಲುಕಿ ರಾಜ್ಯಾದ್ಯಂತ ಆಟೋ ಚಾಲಕರು ಬದುಕು ಈಗ ಅಕ್ಷರಶಃ ಬೀದಿಗೆ ಬಂದಂತಾಗಿದೆ ಅಂತ ಹೇಳ್ತಿದ್ದಾರೆ ಆಟೋ ಚಾಲಕರು. ಏನು ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕೂಡ ಮಾಡಲಾಗಿದೆ. ಅಂದ್ರೆ ಈ ಉಚಿತ ಪ್ರಯಾಣದ ಸೌಲಭ್ಯ ಮಾಡಿದ್ಮೇಲೆ ಆಟೋ ಚಾಲಕರಿಗೆ ಆ ಸಮಯದಲ್ಲೇನೆ ಅವ್ರಿಗೆ ಯಾವುದೇ ಲಾಭ ಆಗ್ತಾ ಇರ್ಲಿಲ್ಲ. ಏನು ಒಂದು ಪುರುಷರು ಓಡಾಡ್ತಿದ್ರು, ಆದ್ರಿಂದ ಮಾತ್ರ ಆದಾಯ ಬರ್ತಿತ್ತ ಹೊರತು ಮಹಿಳೆಯರು ಬಸ್ಗೋಸ್ಕರನೇ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ. ಆಟೋ ಚಾಲಕರ ಬಗ್ಗೆ ಗಮನನೇ ಕೊಡಲ್ಲ. ಅವ್ರಿಗೆ ಬಸ್ನಲ್ಲಿ ಫ್ರೀ ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಅವರು ಆಟೋಗಳಿಗೆ ಹತ್ತಲ್ಲ ಅನ್ನೋದು ಆಟೋ ಚಾಲಕರ ಒಂದು ಆರೋಪ ಆಗಿತ್ತು. ಇದ್ರ ಮಧ್ಯೆ ಈಗ ಗ್ಯಾಸ್ ದರ ಏರಿಕೆ ಆಗಿರುವಂತದ್ದು. ಬೆಳಗಾವಿ ನಗರದಲ್ಲೂ ಕೂಡ ಒಂದೊಂದು ಕಡೆ ಒಂದೊಂದು ದರ ಇರುವಂತದ್ದು. ಒಂದೊಂದು ಕಡೆ ಗೋ ಗ್ಯಾಸ್ ಅನ್ನೋ ಇದ್ರ ಕಡೆ ಪಂಪ್ಗಳಲ್ಲಿ ಏನಿದೆ ಅಲ್ಲಿ 97 ರೂಪಾಯಿ ಮಾಡಿದ್ದಾರೆ. ಬೇರೆ ಕಡೆ ಏನಿದೆ ಅಲ್ಲಿ 62 ರೂಪಾಯಿ. ಈ ರೀತಿ ಒಂದೊಂದು ಕಡೆ ಒಂದೊಂದು ಅವ್ರಿಗೆ ಇಷ್ಟ ಬಂದ ಹಾಗೆ ಬೆಲೆಯನ್ನ ಮಾಡಿರುವಂತದ್ದು. ಇಲ್ಲಿನ ಮಾಲೀಕರು ಏನಿದ್ದಾರೆ, ಬಂಕ್ಗಳ ಮಾಲೀಕರು ಏನಿದ್ದಾರೆ, ಅವ್ರಿಗೆ ಇಷ್ಟ ಬಂದ ಹಾಗೆ ಬೆಲೆಯನ್ನ ಏರಿಕೆ ಮಾಡ್ಕೊಂಡಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಸರ್ಕಾರ ತೀರಾ ಕಡೆಗಣಿಸ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇರೋಂಥದ್ದು. ಈಗ ಗ್ಯಾಸ್ ದರ ಏರಿಕೆ ಬಿಸಿ ಅವ್ರಿಗೆ ಮುಟ್ಟಂತಾಗಿದೆ. ಇಲ್ಲಿ ದರ ಏರಿಕೆಗಿಂತ ಒಂದು ಕೃತಕ ಅಭಾವದ ದಂಧೆ ಅಂತಾನೆ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ಆದೇಶ ಕೇವಲ ಕಾಗದಕ್ಕಷ್ಟೇ ಸೀಮಿತನ ಅಂತಾನೆ ನಾವಿಲ್ಲಿ ನೋಡ್ಬೋದು. ಏನು ಅಧಿಕಾರಿಗಳು ಗ್ಯಾಸ್ ಸಮಸ್ಯೆ ಇಲ್ಲ, ಗ್ಯಾಸ್ ದರ ಏರಿಕೆ ಆಗೋದಿಲ್ಲ, ಈ ರೀತಿಯಾದಂತ ಒಂದು ಭರವಸೆಗಳನ್ನ ಕೊಡ್ತಾ ಇರೋಂಥದ್ದು. ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು, ಆದ್ರೆ ನಮ್ಗೆ ಸಮಸ್ಯೆ ಇದೆಯಲ್ಲ, ಅದನ್ನ ಯಾಕೆ ನೋಡ್ತಾ ಇಲ್ಲ? ಸ್ವತಃ ನಾವೇ ಹೇಳ್ತಾ ಇದ್ದೀವಿ ನಮಗ್ ಸಮಸ್ಯೆ ಇದೆ ಅಂತ. ಅಧಿಕಾರಿಗಳು ಯಾಕೆ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇರೋಂಥದ್ದು ಆಟೋ ಚಾಲಕರು. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಆಟೋ ಚಾಲಕರು ನಮ್ಗೆ ದಿನ ನಡ್ಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಪ್ರತಿದಿನ ನಮ್ಗೆ ತೊಂದರೆ ಆಗ್ತಾ ಇದೆ. ಗ್ಯಾಸ್ ದರ ನಾವು ದುಡ್ದಂತ ದುಡ್ಡೆಲ್ಲ ನಮ್ಗೆ ಗ್ಯಾಸ್ ದರಕ್ಕೆ ಹೋಗ್ತಾ ಇದೆ ಹೊರತು ನಮ್ಗೆ ಯಾವುದೇ ರೀತಿ ಲಾಭ ಸಿಗ್ತಾ ಇಲ್ಲ. ನಾವು ಒಂದು ಸ್ವ ಉದ್ಯೋಗ ಮಾಡ್ಕೊಂಡು ಜೀವನ ನಡೆಸ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆ ಉದ್ಯೋಗಕ್ಕೂ ಹೊಡೆತ ಬಿದ್ದಂತಾಗಿದೆ. ಈಗ ಆಟೋ ಚಾಲಕರ ಮೇಲೆ ಸತತವಾಗಿ ಪದೇ ಪದೇ ಈ ರೀತಿ ಆಗ್ತಾ ಇರುವಂತದ್ದು ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಸರ್ಕಾರ ಇಲ್ಲಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ಆಟೋ ಚಾಲಕರ ಆರೋಪ. ಸರ್ಕಾರ ಯಾಕೆ ಮೌನವನ್ನ ವಹಿಸಿದೆ ಅನ್ನೋದು ಆಟೋ ಚಾಲಕರ ಆರೋಪ ಆಗಿದೆ. ಈ ಹಿಂದೆ ವೈಟ್ ಬೋರ್ಡ್ ಟ್ಯಾಕ್ಸಿ ಆಗಿರ್ಬೋದು, ಬ್ಲಾಕ್ ಮಾರ್ಕೆಟ್ ಆಗಿರ್ಬೋದು, ಈ ರೀತಿ ವಿಚಾರಗಳಿಂದ ಆಟೋ ಚಾಲಕರಿಗೆ ಹೊಡೆತ ಬಿದ್ದಿತ್ತು. ಒಂದ್ ಕಡೆ ಶಕ್ತಿ ಯೋಜನೆಯಿಂದನೂ ಕೂಡ ಹೊಡೆತ ಬಿದ್ದಿತ್ತು. ಈಗ ಪದೇ ಪದೇ ಆಟೋ ಚಾಲಕರ ಬೆಲೆ ಹೊಡೆತ ಬೀಳ್ತಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆಟೋ ಚಾಲಕರು. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅಂತ ಇದು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬರತೈತ್ರಿ ಸರ್. ಮತ್ತು ಗ್ಯಾಸ್ ಪ್ರಾಬ್ಲಮ್ ಹೆಚ್ಚು ಬಂದೆ ಗ್ಯಾಸ್ ದರನ ಹೆಚ್ಚಾಗಿದ್ದು. ನಂಬರ್ ಎಲ್ಲೇ ಹೋಗಿದಂದ್ರೆ ಗ್ಯಾಸ್ ಪಂಪ್ದಾಗ ಗ್ಯಾಸ್ ಸಿಗುವಂತ. ಆಮೇಲೆ ಎಲ್ಲಾ ಇದು ಸಮಸ್ಯೆ ಏನಾರ ಐತೆ ಜಿಲ್ಲಾ ಪಂಚಾಯತ್ ಅವರು ಮತ್ತು ನಮ್ಮ
DC ಸಾಹೇಬ್ರು ಎಲ್ಲಾರು ಇದ್ ಮಾಡ್ಬೇಕು ಸರ್. ಇದು ನಮ್ಗೆಲ್ಲ ಏನೈತಿ ಸಮಸ್ಯೆ ನಮ್ಗ ಇದ್ ಮಾಡಿ ಕೊಡ್ಬೇಕು ನೋಡ್ರಿ ಸರ್. ಎಲ್ಲ ಇದಾಗೈತ್ರಿ, ನಮ್ ಬಾಳ್ ಪ್ರಾಬ್ಲಮ್ ಆಗತೈತ್ರಿ. ಒಂದೊಂದ್ ಕಡೆ ರೇಟ್ ಪಂಪ್ದಾಗ ಹೆಚ್ಚೈತಿ, ಒಂದ್ ಕಡೆ ಕಡಿಮೆ ಐತಿ. ನಾವ್ ಹೆಂಗ್ ದುಡತ್ತಿ ನಾವ್ ಹೋಗ್ಬೇಕು, ಮತ್ತೆ ಎಲ್ಲಾ ಇದ್ ಪ್ರಾಬ್ಲಮ್ ಆಗತೈತಿ ನೋಡ್ರಿ ಸರ್. ಎಷ್ಟು ವೇರಿಯೇಷನ್ ಆಗಿದೆ ಅಂದ್ರೆ ಜಾಸ್ತಿ ಎಷ್ಟು ತಗೋತಾ ಇದಾರೆ ಅಮೌಂಟ್? ಈಗ ನೋಡ್ರಿ ಮೊದಲು 60 ರೂಪಾಯಿ 65 ರೂಪಾಯಿ ಇತ್ತು, ಈಗ 97 ಆಗಿತ್ರಿ ಸರ್. 97 ರೂಪಾಯಿ ಆಗೈತಿ. ನಾವ್ ಹಿಂಗ ಮಾಡಿದಂದ್ರ ನಾವ್ ಹೆಂಗ್ ದುಡ್ಡು ತಿನ್ಬೇಕ್ರಿ, ಮತ್ ನಮ್ ಮನಿ ಹೆಂಗ್ ನಡಿಬೇಕು? ನನ್ನ ಹೆಸರು ಭಾಗನಾಥ್ ಕಂಪಿ ಅಂತ ಹೇಳ್ರಿ, ಆಟೋ ಡ್ರೈವರ್ ನಾವು. ಈಗ ಬೆಳಗಾವಿ ಜಿಲ್ಲಾಡಳಿತ ಏನ್ ಹೇಳ್ತಾ ಇದೆ, ಆಟೋ ಚಾಲಕರಿಗಾಗ್ಲಿ ಇನ್ನೊಂದಾಗ್ಲಿ ಗ್ಯಾಸ್ ವ್ಯತ್ಯಯ ಆಗ್ತಾ ಇಲ್ಲ ಅಥವಾ ತೊಂದ್ರೆ ಇಲ್ಲ ಅಂತ ಹೇಳಕತ್ತಾರ. ಏನ್ ತೊಂದ್ರೆ ಐತ್ರಿ ಸರ್. ಈಗ ಸ್ಟಾಕ್ ಇದ್ರು ಗ್ಯಾಸ್ ಹಾಕಾಕ್ತಾ ಇರಲಿಲ್ಲ ಅವ್ರು. ಆಮೇಲೆ ಒಂದ್ ರಾತ್ರಿಯಾಗನ ರೇಟ್ ಜಂಪ್ ಮಾಡಿಬಿಡತ್ತಾರೆ. ರೇಟ್ 85 ಇದ್ದುದು ಇವತ್ತು 100 ರೂಪಾಯಿ ಹೇಳ್ತಾರು. ನಾವ್ ಹಾಕ್ಬೇಕೇನ್ ಬಿಡ್ಬೇಕ್ರಿ? ನಮ್ ದಂಧೆ ನಾವ್ ನಡ್ಸಬೇಕಲ್ಲ. ಮನಿ ಮುಂದ್ ಹಚ್ಕೊಂತಾರ, ನಮ್ಗ ನಡೆಯೋದಿಲ್ಲ. ಅದ್ರ ಸಂಬಂಧ ನಮ್ಮ ಹೊಟ್ಟಿ ಪಾಡಿಗಾಗಿ ನಾವ್ ಏನ್ರ ಮಾಡ್ಬೇಕಾಗ್ತದೆ. ಹಿಂಗ ಹಾಕ್ಯಾರ ನಮ್ ಬೆಳಗಾಂದಲ್ಲಿ ಎಲ್ಲಾ ಗ್ಯಾಸ್ ಪಂಪ್ದವರು ಸ್ಟಾಕ್ ಇದ್ರು ಗ್ಯಾಸ್ ಹಾಕ್ತಾ ಇರಲಿಲ್ಲ. 2 ದಿವಸ ಆತು ಬೆಳಗಾವ್ ಎಲ್ಲಾ ಪಂಪ್ಗಳು ಎಲ್ಲಾ ಕಡೆ ಅಡ್ಡಾಡತ್ತೇವ್ರಿ ನಾವು. ಗ್ಯಾಸ್ ಆಗ್ತಾ ಇರಲಿಲ್ಲ. ಹಿಂಗಾಗಿ ನಮ್ಮ ಎಲ್ಲಾ ಆಟೋ ಡ್ರೈವರ್ಗೆಲ್ಲಾ ತೊಂದ್ರೆ ಆಗುತ್ತೆ. ಈಗ ಸದ್ಯ ಇಲ್ಲಿ ವೈಭವ್ ನಗರ ರಿಲಯನ್ಸ್ ಮಾಲ್ ಬಾಜುಕ ಇಲ್ಲಿ ಒಂದು ಪಂಪ್ದಾಗ ಐತೆ ನಂತರ ಎಲ್ಲಾ ಕಮ್ಮಿ ಒಂದ್ 200 ಗಾಡಿ ಇವ್ ಹಚ್ಕರ್ ನಿಂತು ಬಿಡ್ತೀವಿ. ಈಗ ರೇಟ್ ಎಷ್ಟು ವೇರಿಯೇಷನ್ ಅಂದ್ರೆ ಜಾಸ್ತಿ ಆಗಿದೆ ಅಂತ? ಹೌದು, ಜಾಸ್ತಿ ಆಗಿದೆ. ಎಷ್ಟಾಗೈತಿ ಈಗ? ಸರ್ಕಾರ ರಿಯಾಯಿತಿ ದರದಲ್ಲಿ ಗ್ಯಾಸ್ ನೀಡದಿದ್ರೆ ರಸ್ತೆ